ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಅಹಿಂದ ಮುಖಂಡರೇ, ಸಾರ್ವಜನಿಕ ಬಂಧುಗಳೇ, ತಾಲೂಕು ಮಟ್ಟದ ಅಧಿಕಾರಿ ಮಿತ್ರರೇ, ಮಾಧ್ಯಮ ಮಿತ್ರರೇ, ಸೊ ದೇವರಾಜ ಅರಸುರವರ ಜಯಂತಿಯನ್ನ ಸರ್ಕಾರದ ಆದೇಶದ ಮೇರೆಗೆ ನಾವಿವತ್ತು ಸರಳವಾಗಿ ಆದರೂ ಕೂಡ ಬಹಳ ಅರ್ಥಪೂರ್ಣವಾಗಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ದೀರ್ಘಾವಧಿಯಲ್ಲಿ ಆಡಳಿತ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಮುಖ್ಯಮಂತ್ರಿಗಳಿವರು. 1972ರಲ್ಲಿ ಇವರು ಅಧಿಕಾರವನ್ನು ವಹಿಸ್ಕೊಳ್ತಾರೆ. ಆವಾಗಲಿಂದಲೂ ಕೂಡ ಇವರು ನಮ್ಮ ಹಿಂದುಳಿದ ವರ್ಗಗಳ ಜನರ ಉದ್ಧಾರಕ್ಕೋಸ್ಕರ ಒಂದು ದಿನ ಕೂಡ ಬಿಡುವಿಲ್ದಂಗೆ ದುಡಿದಂಥ ನೇತಾರರು, ಧೀಮಂತ ನಾಯಕರು. ಉಳುವವನೇ ಗೋ ಒಡೆಯ ಈ ನೀತಿಯನ್ನ ಜಾರಿಗೆ ತಂದ್ರು, ಜೀತ ಪದ್ಧತಿಯನ್ನ ನಿರ್ಮೂಲನೆ ಮಾಡಿದ್ರು, ಮಲವರ್ಗ ಪದ್ಧತಿಯನ್ನ ನಿಷೇಧ ಮಾಡಿದ್ರು. ಬಹಳಷ್ಟು ಇವತ್ತು ಏನು BCM ಹಾಸ್ಟೆಲ್ಗಳಲ್ಲಿ ಮಕ್ಕಳು ಓದ್ತಾ ಇದ್ದಾರೆ, ಅದು ನಿಜವಾಗ್ಲೂ ಕೂಡ ಅವರಿಗೆ ಸಲ್ಲಬೇಕಾದಂತ ಕೊಡುಗೆ. ಶಿಕ್ಷಣ ಆಗ್ಬೋದು, ಸಾಮಾಜಿಕ ಆಗ್ಬೋದು, ಧಾರ್ಮಿಕ ಆಗ್ಬೋದು, ಶೈಕ್ಷಣಿಕ ಆಗ್ಬಹುದು, ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಎಲ್ಲ ಹಿಂದುಳಿದ ವರ್ಗಗಳನ್ನ ಅವರ ಒಂದು ಉದ್ಧಾರಕ್ಕೋಸ್ಕರ ಶ್ರಮಿಸಿದಂತ ಮಹಾನ್ ಚೇತನ ಅಂತಂದ್ರೆ ನಮ್ಗೆ ತಪ್ಪಾಗ್ಲಾರ್ದು. ಸೊ ಅವರು ಮಾಡಿರ್ತಕ್ಕಂಥ 1937ರಲ್ಲಿ ಅವರು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಅವತ್ತಿಂದ ಹಿಡಿದು ಸೊ ಅವರ ದಿವಂಗತರಾಗುವವರೆಗೂ ಕೂಡ ಶ್ರಮವಿಲ್ಲದಂಗೆ ದುಡಿತಾರೆ. ಅವರು ರಾಜಕೀಯದಲ್ಲಿ ಉತ್ತಮವಾದಂತ ಒಂದು ದೃಢ ಸಂಕಲ್ಪವನ್ನು ಹೊತ್ತಿರ್ತಕ್ಕಂಥ, ಜನರ ಸೇವೆನೇ ನನ್ನ ಒಂದು ಪರಮ ಗುರಿ ಅಂತಕ್ಕಂಥ ಒಂದು ಇಚ್ಛಾಶಕ್ತಿಯನ್ನ ಹೊಂದಿರತಕ್ಕಂಥ ರಾಜಕೀಯ ಕಟ್ಟಾಳು ಅಂತಂದ್ರೆ ತಪ್ಪಾಗ್ಲಾರದು. ಸೊ ಅಂತ ಉತ್ತಮವಾದಂತ ಕಾರ್ಯಕ್ರಮಗಳನ್ನ, ಹಿಂದುಳಿದ ವರ್ಗಗಳನ್ನ ಒಂದು ಉದ್ಧಾರಕ್ಕಾಗಿ ಶ್ರಮಿಸಿದಂತ ನೇತಾರರ ಒಂದು ಜಯಂತಿಯನ್ನ ಇವತ್ತು ನಾವು ಅರ್ಥಪೂರ್ಣವಾಗಿ ಎಲ್ಲಾ ಹಿಂದುಳಿದ ವರ್ಗಗಳ ಮಹಾನ್ ನಾಯಕರ ಒಂದು ಮುಖಂಡರುಗಳ ನೇತೃತ್ವದಲ್ಲಿ ನಾವು ಬಹಳ ಅಚ್ಚುಕಟ್ಟಾಗಿ ಉದ್ದೇಶಪೂರ್ವಕವಾಗಿ ಆಚರಣೆ ಮಾಡಿದ್ದೀವಿ. ಸೊ ಅವರ ಒಂದು ಆದರ್ಶಗಳು ಏನಿತ್ತು, ಅವರ ಧ್ಯೇಯ ಗುರಿಗಳು ಏನಿತ್ತು, ನಮ್ಮಲ್ಲಿ ಇರ್ತಕ್ಕಂಥ ಅಹಿಂದ ನಾಯಕರು ಅವುಗಳನ್ನ ಮುಂದುವರಿಸ್ಕೊಂಡು ಹೋಗ್ತಾರೆ ಅಂತಕ್ಕಂಥ ಒಂದು ಭರವಸೆ ನನಗಿದೆ. ಸೊ ಈ ಒಂದು ಸಮಾರಂಭದಲ್ಲಿ ನಾನು ಆ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹೊಸದಾಗಿ ನಮ್ಮ ತಾಲೂಕಲ್ಲೂ ಕೂಡ ಒಂದು ಸಂಘಟನೆ ರೆಡಿ ಆಗ್ತಾ ಇದೆ. ಸೊ ಆ ಸಂಘಟನೆ ಮುಖಾಂತರ ಮತ್ತೊಮ್ಮೆ ಅಹಿಂದ ವರ್ಗ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡುವುದರ ಮುಖಾಂತರ ನಮ್ಮ ದೇವರಾಜ ಅರಸೂರ್ ಅವರ ಒಂದು ಸಂಕಲ್ಪಗಳು ಏನಿತ್ತು, ಅವರ ಆಸೆ, ಅವರ ಗುರಿ, ಉದ್ದೇಶ, ಧ್ಯೇಯೋದ್ದೇಶಗಳು, ಅವರ ಆದರ್ಶಗಳನ್ನ ಇವರು ಕೂಡ ಮುನ್ನಡೆಸ್ತಾರೆ ಅಂತ ಹೇಳ್ತಾ, ನಾವು ಕೂಡ ಅವರ ಹಾದಿಯಲ್ಲಿ ನಡೀತೀವಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಸಾಮಾಜಿಕ ನ್ಯಾಯದ ಅಧಿಕಾರರು, ಹಸಿರು ಕ್ರಾಂತಿಯ ನೇತಾರರು ಆದಂಥ ಸನ್ಮಾನ್ಯ ದೇವರಾಜ ಅರಸೂರ್ ಅವರ 111ನೇ ಜನ್ಮದಿನೋತ್ಸವ ಮತ್ತು ರಾಜೀವ್ ಗಾಂಧಿಯವರ ಜನ್ಮದ ಅಂಗವಾಗಿ ಇವತ್ತು ಇಡೀ ನಾಡಿನಾದ್ಯಂತ ಅವರ ಕಾರ್ಯಕ್ರಮಗಳು, ಅವರು ಮಾಡಿದಂಥ ಈ ರಾಜ್ಯಕ್ಕೆ ಸೇವೆ ಗುರುತಿಸಿ ಕರ್ನಾಟಕದ ಎಲ್ಲ ಪಕ್ಕದ ರಾಜ್ಯಗಳಲ್ಲೂ ಕೂಡ ಹಿಂದುಳಿದ ವರ್ಗಗಳ ಇಲಾಖೆಯಿಂದ ಅವರ ಕಾರ್ಯಕ್ರಮಗಳು ನಡೀತವೆ. ಇವತ್ತು ನಮ್ಮ ಸ್ನೇಹಿತರುಗಳೆಲ್ಲರೂ ದೀರ್ಘವಾಗಿ ಅವರ
ವಿಚಾರಗಳನ್ನು ತಿಳಿಸಿದ್ದಾರೆ. ನಾನು ಹೆಚ್ಚು ರೀತಿಯಲ್ಲಿ ಮಾತಾಡೋಕ್ಕೆ ಹೋಗಲ್ಲ, ಯಾಕಂದರೆ ಕೋಲಾರಲ್ಲೂ ಕಾರ್ಯಕ್ರಮ ಇದೆ, ಬೆಂಗಳೂರಲ್ಲಿ ಇಂಪಾರ್ಟೆಂಟ್ ಕಾರ್ಯಕ್ರಮ ಇದೆ, ಅಲ್ಲಿಗೆ ಹೋಗಬೇಕು. ನಾವು ಬಸ್ಸುಗಳೆಲ್ಲ ಕಳಿಸ್ಬಿಟ್ಟು ಇಲ್ಲಿಗೆ ಬಂದ್ವಿ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗೋಣ ಅಂತ ಮೇಡಮ್ನವ್ರಿಗೆ ಹೇಳಿ. ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಈ ತಾಲೂಕಿನ ದಂಡಾಧಿಕಾರಿಗಳು ಆದಂಥ ಕೇತಮ್ನವರೇ, ಕಾರ್ಗಿಲ್ ವೆಂಕಟೇಶ್ ಅವರೇ, ಇಒ ಆದಂಥ ಬಾಬು ಅವರೇ, ಪುರಸಭೆ ಆಯುಕ್ತರಾದಂಥ ಅಂಜನ್ ಅವರೇ, ಪುರಸಭೆಯ ಮಾಜಿ ಅಧ್ಯಕ್ಷರಾದಂಥ ಅಮಾನಣ್ಣ ಅವರೇ, ಪುರಸಭೆಯ ಸದಸ್ಯರಾದಂಥ ಜಬೀವುಲ್ಲಾ ಅವರೇ, ರಂಗಣ್ಣವರೇ, ಸೋಮರೆಡ್ಡಿ ಅವರೇ, ನನ್ನ ಆತ್ಮೀಯ ಸ್ನೇಹಿತರಾದಂಥ ರಾಜು ಅವರೇ, ಸದಾಶಿವ ಅವರೇ, ರಂಗನಾಥ್ ಅವರೇ, ಎಲ್ಲ ಹಿಂದುಳಿದ ವರ್ಗಗಳ ನಾಯಕರೇ, ಇವತ್ತು ಈ ನಾಡಿನಾದ್ಯಂತ ದೇವರಾಜ ಅರಸು ಹಬ್ಬ ಆಚರಿಸ್ತಾ ಇದ್ದಾರೆ. ಯಾಕಂದರೆ ಅವರು ಮಾಡಿದಂಥ ಸೇವೆಗಳು, ಅವರ ಆಡಳಿತ ಸುಧಾರಣೆ ಇವತ್ತು ದೇಶ ಮೆಚ್ಚುವಂಥ ಕಾರ್ಯಕ್ರಮಗಳು. ಅದರ ನಂತರ 2013ರಲ್ಲಿ ಅಧಿಕಾರಕ್ಕೆ ಬಂದಂಥ ಮಾನ್ಯ ಸಿದ್ದರಾಮಯ್ಯನವರು ದೇವರಾಜ ಅರಸವರ ಹಾದಿಯಲ್ಲಿ ಅವರ ಕಾರ್ಯಕ್ರಮಗಳನ್ನ ಮುಂದುವರಿಸ್ಕೊಡೋದು. ಇವತ್ತು ಯಾಕೆ ನಾವು ದೇವರಾಜ ಅರಸನ, ರಾಜೀವ್ ಗಾಂಧಿನ, ಸಿದ್ದರಾಮಯ್ಯ ನೆನೀತೀವಿ ಅಂದರೆ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ರೈತಾಪಿ ವರ್ಗ ಅವರ ಆಡಳಿತಾವಧಿಯಲ್ಲಿ ಇವತ್ತೇನು ದೇವರಾಜ ಅರಸವರು ಸಿದ್ದರಾಮಯ್ಯವರು 13ರಿಂದ 18 ಇರ್ಬೋದು, 23ರಿಂದ ಅವರ ಆಡಳಿತ ಕೊನೆವರೆಗೂ ಅವರು ಮಾಡಿದಂಥ ಕಾರ್ಯಕ್ರಮಗಳು. ಇವತ್ತು ಅನ್ನಭಾಗ್ಯದ ವಿಶಿಷ್ಟತೆ ನಾವು ಕರೋನಾ ಪೀರಿಯಡಲ್ಲಿ ನೋಡಿದ್ವಿ. ಕರೋನಾ ಬಂದಾಗ ತಮಗೆಲ್ಲ ಗೊತ್ತಿದೆ, ಆವಾಗ ನೆನೆಸ್ಕೊಂಡ್ರು ಸಿದ್ದರಾಮಯ್ಯನವ್ರನ್ನ. ಯಾಕಂದರೆ ಕರ್ನಾಟಕ ಭಾರಿ ಶ್ರೇಷ್ಠವಾದ ನಾಡು. ಈ ನಾಡಿನಲ್ಲಿ ಹುಟ್ಟಿದಂಥ ದೇವರಾಜ ಅರಸರು ಈ ದೇಶಕ್ಕೆ ಮಾದರಿ. ಈ ಸಂದರ್ಭದಲ್ಲಿ ಅವರ ಕಾರ್ಯಕ್ರಮಗಳು, ಅವರು ಮಾಡಿದಂಥ ಜಗತ್ಪ್ರಸಿದ್ಧವಾದ ಏನು ಉಳುವನೆ ಬೋವಡಿಯ ಗೀತ ಪದ್ಧತಿ, ಇವೆಲ್ಲ ಇಂದಿರಾ ಗಾಂಧಿ ಕಾಲದಲ್ಲಿ ದೇವರಾಜ ಅರಸು ಅನುಷ್ಠಾನ ಮಾಡಿದ ಕಾರ್ಯಕ್ರಮಗಳಲ್ಲಿ ಅದ್ಭುತವಾದ. ಇಂಥ ಸಂದರ್ಭದಲ್ಲಿ ಅಹಿಂದ ವರ್ಗಗಳು, ಹಿಂದುಳಿದು, ದಲಿತರು, ಅಲ್ಪಸಂಖ್ಯಾತರು ಅವ್ರನ್ನ ನೆನೆಸ್ಕೊಳ್ಳೇಬೇಕಾಗುತ್ತೆ. ಯಾಕಂದರೆ ಅವ್ರು ಕೊಟ್ಟಂಥ ಕಾರ್ಯಕ್ರಮ ಅಂಥವು. ಅದರಿಂದ ಈ ಸಂದರ್ಭದಲ್ಲಿ ಇಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ನಾನು ವಂದಿಸಿ, ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡತಕ್ಕಂಥ ತಹಸೀಲ್ದಾರ್ ಮೇಡಮ್ ಅವ್ರನ್ನು ವಂದಿಸಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ದೇವರಾಜ ಅರಸವರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥ ಮಾನ್ಯ ಗೀತಾ ಮೇಡಮ್ ಅವರೇ, ಹಾಗೂ ಇವು ಆಗಿರ್ತಕ್ಕಂಥ ಬಾಬು ಸಾಹೇಬ್ರವರೇ, ಹಾಗೂ ನಗರಸಭೆಯ ಕಮಿಷನರ್ ಆಗಿರ್ತಕ್ಕಂಥ ಆಂಜನೇಯ ಸರ್ ಅವರೇ, ಅವಾಗೆಲ್ಲ ನಮ್ಮ ರಾಜ್ಯ KBC ಉಪಾಧ್ಯಕ್ಷರಾಗಿರ್ತಕ್ಕಂಥ ವೆಂಕಟೇಶಣ್ಣವರೇ, ಹಾಗೂ ಅಹಿಂದ ನಾಯಕರೇ, ಎಲ್ಲ ಪತ್ರಕರ್ತರೇ, ಹಾಗೂ ನಮ್ಮ ಪೊಲೀಸ್ ಇಲಾಖೆಯವರೇ, ಹಾಗೆಲ್ಲ ನಮ್ಮ ಸ್ನೇಹಿತರೆ, ಹಿರಿಯ ಮುಖಂಡ ಸದಾಶಿವ ಅವರೇ, ರಾಜೂರವರೇ, ಜಬೀವುಲ್ಲಾ ಅವರೇ, ಹಾಗೂ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಅಮನುಲ್ಲಾ ಅವರೇ, ಎಲ್ರಿಗೂ ಸ್ವಾಗತ ಬಯಸುತ್ತಾ, ಇವತ್ತು ಏನಾದ್ರೂ ನಾವು ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇದ್ದೀವಿ, ಒಳ್ಳೆದನ್ನು ತಿಳ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಇಡೀ ದೇಶದಲ್ಲಿ ಬಹಳಷ್ಟು ಮುಖ್ಯಮಂತ್ರಿಗಳಾಗಿದ್ರು, ಪ್ರಧಾನಿಗಳಾಗಿದ್ರು. ಆದ್ರೆ ನಮ್ಮ ಎಸ್ಪೆಷಲ್ ಆಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗಿರ್ತಕ್ಕಂಥ ನಮ್ಮ ದೇವರಾಜ ಅರಸು ಅವರು ಭಾರತ ಸಂವಿಧಾನದ ಅಡಿಯಲ್ಲಿ ಬಾಬಾ ಸಾಹೇಬ್ ರಚಿಸಿದಂತ ಏನು ಸಂವಿಧಾನ ಇದೆ, ಅದರ ನ್ಯೂನ್ಯತೆಗಳನ್ನು, ಪಾಲನೆಗಳನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥ ಏಕೈಕ್ಯತೆ, ನಾನು ಕಂಡಂತ ಏಕತೆ ವ್ಯಕ್ತಿ ಅಂತ ಹೇಳಿದ್ರೆ ಅದು ದೇವರಾಜ ಅರಸು ಸಾಹೇಬ್ ಮಾತ್ರ. ಪ್ರತಿಯೊಂದು ಅಂಶವನ್ನು ಕೂಡ ಯಾವ ಯಾವ ವರ್ಗಗಳು ಯಾವ ರೀತಿ ನಡ್ಕೊಂತ ಇದೆ, ಯಾವ ಯಾವ ತುಳಿತಕ್ಕೊಳಗಾಗಿದೆ, ಆ ಶೋಷಣೆಗೊಳಗಾದ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಪ್ರತಿಯೊಬ್ಬ ಸಮುದಾಯಕ್ಕೂ ಕೂಡ ನ್ಯಾಯ ಕೊಡಿಸಿದಂತ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಅದು ನಮ್ಮ ದೇವರಾಜ ಸಾಹೇಬ್.
ಹಾಗಾಗಿ ಒಂದು 2 ಪೇಜನ್ನು ನಮ್ಮ ಸದಾಶಿವ ಸಾಹೇಬ್ರು ನೀಟಾಗಿ ಓದ್ಬಿಟ್ರು. ಬೇಳೋದಕ್ಕೆ ನಮ್ಮ ಹತ್ರ ಏನಿಲ್ಲ. ಓದ್ಬಿಟ್ರು, ಒಂದೇ ಒಂದು ಅಂಶ ಬಿಟ್ಟಿದ್ರು ಅವರು. ಅವ್ರು ದೊಡ್ಡ ಫೈಲ್ಮಾನ್, ಆಕ್ಚುಲಿ ಮೈಸೂರಿನ ಹುರಿಯಂತ ಫೈಲ್ಮಾನ್ ಅವರು. ಅದೊಂದು ಅಂಶ ಬಿಟ್ಬಿಟ್ರು, ಮಿಸ್ ಆಗಿದೆ. ಸೊ ಹಾಗಾಗಿ ಅವರ ಒಂದು ಕಾರ್ಯವೈಖರಿ ಹೇಗಿದ್ದು ಅವನ್ನು ಕೂಡ ನಾವೆಲ್ಲರೂ ಪಾಲಿಸೋಣ. ಅವ್ರ ವ್ಯಕ್ತಿತ್ವವನ್ನು ಕೂಡ ನಾವು ತಗೋಬೇಕು. ಯಾವ ರೀತಿ ಆಳ್ವಿಕೆ ಕೊಟ್ಟರು ಸಿಎಂ ಇದ್ದಾಗ, ಯಾವ ರೀತಿ ನಡ್ಕೊಂಡ್ರಂತ ಇಡೀ ದೇಶಕ್ಕೆ ಮಾದರಿಗಂತ ಏಕೈಕ ಸಿಎಂ ಅಂತ ಹೇಳಿದ್ರೆ ಅದು ನಮ್ಮ ದೇವರ ಸಾಕು. ಅದೇ ರೀತಿಯಾಗಿ ಇವತ್ತು ನಮ್ಮ ದಿವಂಗತ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಪುಣ್ಯತಿಥಿ ಇದೆ. ಅವ್ರಿಗೂ ನಾವು ಶುಭಾಶಯ ಹೇಳ್ತಾ, ಅದೇ ರೀತಿ ಇವತ್ತು ನಮ್ಮ ಕೆಪಿಸಿಸಿ ಕಾಂಗ್ರೆಸ್ ಪಕ್ಷದ OBC ಅಧ್ಯಕ್ಷರಾಗಿ ಪದಗ್ರಹಣ ಮಾಡುವ ಕಾರ್ಯಕ್ರಮ 11:20 ನಮ್ಗೆಲ್ಲ ಸಮಯ ಕಡಿಮೆ ಇರೋದನ್ನ ಮೇಡಮ್ ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಅಧ್ಯಕ್ಷರು ಮಾತಾಡಿದ ತಕ್ಷಣ ಹೊಡಬೇಕು, ಈಗಾಗಲೇ ಕಳ್ಸಿ ಬಂದಿದ್ವಿ. ಹಾಗಂತ ಹೇಳಿ ಎಲ್ಲರೂ ಕೂಡ ಇಂಥ ಒಂದು ಮಹಾನ್ ವ್ಯಕ್ತಿಗಳ ವ್ಯಕ್ತಿತ್ವವನ್ನು ನಾವು ಪಾಲನೆ ಮಾಡಬೇಕು. ಪ್ರತಿಯೊಂದು ಕೂಡ ನ್ಯಾಯ, ಧರ್ಮ, ನೀತಿ ಅನ್ನೋದು ನಾವು ನಡ್ಕೊಂಡು ಹೋಗ್ಬೇಕಂತಲ್ಲಿ ನಮ್ಮೆಲ್ಲರಲ್ಲೂ ಕೂಡ ನಾನು ವಿನಂತಿ ಮಾಡ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಒಂದು ದಿನ ದಿವಂಗತ ಮಾಜಿ ಮುಖ್ಯಮಂತ್ರಿಗಳಾದಂತಹ ದೇವರಾಜ ಅರಸರ್ ಅವರ 111ನೇ ಜನ್ಮ ದಿನಾಚರಣೆ ಅಂಗವಾಗಿ ಇವತ್ತೊಂದು ದಿನ ಮುಳಬಾಗಿಲು ತಾಲೂಕು ದಂಡಾಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತೆ ಹಿಂದುಳಿದ ವರ್ಗದ ಎಲ್ಲ ಗಣ್ಯರು, ಮಾಧ್ಯಮ ಮಿತ್ರರು, ಸರ್ಕಾರಿ ಸಿಬ್ಬಂದಿ ವರ್ಗದವರು ಇವತ್ತೊಂದು ದಿನ ದೇವರಾಜ ಅರಸರ ಬಗ್ಗೆ ಎಷ್ಟು ಹೇಳಿದ್ರು ನಾವು ಸಾಲದು. 7 ವರ್ಷ 238 ದಿನ ಅವರು ಮುಖ್ಯಮಂತ್ರಿಯಾದ ಕಾಲದಲ್ಲಿ ಅವರು ತಗೊಂಡಂತಹ ತೀರ್ಮಾನಗಳು, ಸಾಧನೆಯ ಅಧಿಕಾರಗಳು, ಅವರು ತಕ್ಕೊಂಡಂತ ದಿಟ್ಟ ನಿರ್ಧಾರಗಳು ಇವತ್ತೊಂದು ದಿನ ನಮ್ಮೆಲ್ಲರಿಗೂ ಹಸಿರು ಹಾಸಿಗೆ ಅಂತ ಹೇಳ್ಬಯಸ್ತೇವೆ. 4,75,000 ರೈತರಿಗೆ 21 ಲಕ್ಷ ಭೂಮಿಯನ್ನ ಭೂ ಸುಧಾರಣೆ ಮಾಡಿ ಲ್ಯಾಂಡ್ ಟ್ರಿಬ್ಯುನಲ್ ಮೂಲಕ ಒಂದು ಕ್ರಾಂತಿಕಾರಿಯಾದಂತಹ ಒಂದು ಸುಧಾರಣೆ ಮಾಡಿದಂತಹ ಮಹಾಚೇತನ ಡಾಕ್ಟರ್ ದೇವರಾಜ ಅರಸು ಸಾಹೇಬ್. ಅದಲ್ದಿರ ಜೀತ ಪದ್ಧತಿ, ಮಲ ಹೊತ್ಕೊಂಡು ಹೋಗುವಂತಹ ಅನಿಷ್ಟ ಪದ್ಧತಿಗಳಿಗೆ ಕಡಿವಾಣ ಹಾಕಿದವರು ಯಾರಂದ್ರೆ ಡಾಕ್ಟರ್ ದೇವರಾಜ ಅರಸರು. ಅವನೂರು ವರದಿಯನ್ನ ತಂದು ಈ ಭಾಗದ ಕೋಟ್ಯಾಂತರ ಹಿಂದುಳಿದ ದೀನ ದಲಿತರ, ಅಲ್ಪಸಂಖ್ಯಾತರ ಏಳಿಗೆಗೆ ತನ್ನನ್ನೇ ತಾನು ಮುಡಿಪಾಗಿ ಇಟ್ಟಂತಹ ಮಹಾನ್ ವ್ಯಕ್ತಿ ಯಾರಂದ್ರೆ ದೇವರಾಜ ಅರಸರು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಅವರು ಕೈಗೊಂಡಂತ ಪ್ರತಿಯೊಂದು ತೀರ್ಮಾನಗಳು, ಅವರು ಕೈಗೊಂಡಂತ ದಿಟ್ಟ ನಿರ್ಧಾರಗಳು ಎಲ್ಲೋ ಒಂದು ಕಡೆ ಹಿಂದುಳಿದ ಸಮಾಜದಲ್ಲಿ ಇವತ್ತೊಂದು ದಿನ ರಾಜಕೀಯವಾಗಿ, ವಿದ್ಯಾಭ್ಯಾಸಕ್ಕಾಗಿ, ಸರ್ಕಾರ ಹುದ್ದೆಗಳಲ್ಲಿ ಇವತ್ತು ಕೋಟ್ಯಾಂತರ ಜನ ಹಿಂದುಳಿದವರು, ಅಲ್ಪಸಂಖ್ಯಾತರು, ದೀನ ದಲಿತರು ಇವತ್ತೊಂದು ಬರಬೇಕಾಗಿದೆ. ಆತ್ನ ಒಂದು ಜನ್ಮ ದಿನಾಚರಣೆ ಎಷ್ಟು ಮಾಡಿದ್ರು ಸಾಲದು. ಆತ್ನು ಇದ್ದು ಸಮುದಾಯದಲ್ಲಿ ಹುಟ್ಟಿದ್ದು 1000 ಲೆಕ್ಕ ಮಾಡಿದ್ರೆ 1000 ಜನ ಅಷ್ಟೇ. ಈ ಸ್ಟೇಟ್ಗೆಲ್ಲ ಲೆಕ್ಕ ಮಾಡಿದ್ರೆ ಅವರೆಲ್ಲ ಮಿನಿಮಮ್ ಆಗೊಂದು 50,000 70 ಲಕ್ಷ ಒಳಗಡೆ ಇರ್ತಾರೆ. ಅಂತವರು ಈ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ದೀನ ದಲಿತರ, ಹಿಂದುಳಿದ ವರ್ಗಗಳ ಕಣ್ಮಣಿಯಾಗಿ ಕೆಲಸ ಮಾಡಿದಂತಹ ಮಹಾಚೇತನ ಯಾರಂದ್ರ ದೇವರಾಜ ಅರಸು ಅವರು. ಈ ಒಂದು ಸರ್ಕಾರ ಏನಿದೆ, ಸಿದ್ದರಾಮಯ್ಯ ಸರ್ಕಾರ, ಭಾಗ್ಯಗಳ ಸರ್ಕಾರ ಅಂತ ಏನು ಸಿದ್ದರಾಮಯ್ಯ ಕರಿತೀವಿ, ಭಾಗ್ಯಗಳ ರಾಮಯ್ಯ ಅಂದ್ರೆ ಯಾರನ್ನು ಕೇಳ್ತೀವಿ ಅಂದ್ರೆ ಸಿದ್ದರಾಮಯ್ಯ ಅಂತಾರೆ. ಅವಾಗ ದಾನ, ಧರ್ಮ, ವೀರ ಯಾರನ್ನು ಹೇಳ್ತಾ ಇದ್ದಂದ್ರೆ ದೇವರಾಜ ಅರಸು ಅಂದ್ರೆ ಅವರು ದಿಟ್ಟ ಹೆಜ್ಜೆಗಳು, ಕ್ರಾಂತಿಕಾರಿಯಾದ ಬೆಳವಣಿಗೆಗಳು, ಅವ್ರು ತಕೊಂಡಂತ ದಿಟ್ಟ ನಿರ್ಧಾರ ಇವತ್ತಿಲ್ಲದೆ ಇದ್ರೆ ಹಿಂದುಳಿದ ಸಮಾಜ ಇವತ್ತು ತಲೆ ಎತ್ತಕ್ಕಾಗ್ತಾ ಇಲ್ಲ. ಭೂ ಸುಧಾರಣೆ ನೀತಿಯನ್ನು
ಯಾರು ಜಮೀನ್ದಾರರನ್ನ ಅವರು ಎದುರಾಕೊಂಡು ಭೂ ಸುಧಾರಣೆ ನೀತಿಯನ್ನು ತರದೇ ಇದ್ದಿದ್ರೆ ಜಮೀನ್ದಾರ ಕಪಿಮುಷ್ಟಿಯಲ್ಲಿ ಇವತ್ತು ಭೂಮಿ ಇರಬೇಕಾಗಿತ್ತು. ಇಂಥ ಒಂದು ನಿರ್ಧಾರಗಳನ್ನು ತಗೊಂಡಂತಹ ದೇವರಾಜ್ ಅರಸು ಅವರು ನಿಜವಾಗ್ಲೂ ಸಹ ಧನ್ಯನೀಯರು. ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೂ ಸಹ ತಾಲೂಕಿನಲ್ಲಿ ಆಗಿರ್ಬೋದು, ಜಿಲ್ಲೆಯಲ್ಲಿ ಆಗಿರ್ಬೋದು, ಇನ್ನೂ ಹೆಚ್ಚೆಚ್ಚಿಗೆ ಅದನ್ನ ಜನ್ಮದಿನಾಚರಣೆ ಮಾಡಿದಾಗ ಎಲ್ಲ ಸೇರ್ಕೊಂಡು ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತ ನನ್ನ ಅನಿಸಿಕೆ. ಮುಂಬರುವ ದಿನಗಳಲ್ಲಾದ್ರೂ ಆತ್ನ ಒಂದು ದಿನಾಚರಣೆಯನ್ನ ಹೆಚ್ಚೆಚ್ಚಿಗೆ ಮಾಡೋಣ. ಮತ್ತೆ ಈ ಒಂದು ದಿನಾಚರಣೆಯಲ್ಲಿ ನಮ್ಮನ್ನು ಸಹ ಕರೆಸಿ 4 ಮಾತುಗಳಾಡಲು ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ಅನಿಸುತ್ತೇನೆ. ಜೈ ಹಿಂದ್, ಜೈ ಭಾರತಾಂಬೆ. ನೀವೇ ಸ್ವಲ್ಪ ಹೆಂಗ ಅವ್ರಿಲ್ಲ ಹೇಳ್ಬೇಕು. ನೀವೆಲ್ಲ ಹಿಂದೆ ಬಂದ್ರೆ ಎಲ್ಲರೂ ಹಿಂದೆನೆ ಬರ್ತಾ ಇಲ್ಲ. ಮೇಡಮ್ ಕಮಿಷನರ್ ಹಾಕೋ. ಒಂದ್ ಕಡೆಯಿಂದ ಹಾಕಿ ಸ್ವಲ್ಪ ಈ ಅನ್ನ ಸ್ವಲ್ಪ ಜಾಸ್ತಿ ತೆಗ್ಬಿಡೋಣ. ಈ ಕಡೆ ಅವ್ರು ಹಾಕ್ಬಿಡ್ರಿ. ಸಾಲ್ ಇಡಿ ಸಾಲ್ ಆಡಿ ಆಯ್ತು